ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂದು ಹೇಳ್ತಾ ವಿಷ್ಣು ಪುರಾಣದ ಶ್ಲೋಕವೊಂದರ ಪ್ರಕಾರ ಉತ್ತರಂ ಯಸ್ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಾಲಯದ ದಕ್ಷಿಣಕ್ಕೆ ಇರತಕ್ಕಂಥ ದೇಶವೇ ಭಾರತ. ಇಲ್ಲಿನ ನಿವಾಸಿಗಳು ಭಾರತೀಯರು. ಸಂಸ್ಕೃತದಲ್ಲಿ ಭಾ ಅಂದರೆ ಜ್ಞಾನ ಅಥವಾ ಪ್ರಕಾಶ ಮತ್ತು ರಥ ಎಂದರೆ ತೊಡಗಿರ್ತಕ್ಕಂಥವನು ಅಂತ. ಅಂದರೆ ಜ್ಞಾನದ ಹುಡುಕಾಟದಲ್ಲಿ ತೊಡಗಿರ್ತಕ್ಕಂಥವರು ಯಾರು, ಅವರು ಭಾರತೀಯರು. ಭಾರತ ಅಧಿಕೃತವಾಗಿ ಭಾರತ ಗಣರಾಜ್ಯ ಎಂದು ಕರೆಯಲ್ಪಡ್ತಕ್ಕಂಥ ದಕ್ಷಿಣ ಏಷ್ಯಾದ ಅತಿ ದೊಡ್ಡ ದೇಶ, ಭಾರತೀಯ ಉಪಖಂಡದ ಪ್ರಮುಖ ದೇಶವಾಗಿದೆ. ಈ ನಿಟ್ಟಿನೊಳಗೆ ಕೆಳದಿಮಠ್ ಶಿಕ್ಷಣ ಸಂಸ್ಥೆಯಲ್ಲಿ ಆಚರಿಸಿದ 77ನೇ ಗಣತಂತ್ರ ದಿವಸದ ನೆನಹುಗಳು ನಿಮ್ಮ ಮುಂದೆ. ಸ್ವತಂತ್ರ ಬಾನಿನಲ್ಲಿ ಹಾರಾಡೋ ರಂಗಿನ ಬಾವುಟವೇ, ಓ ಲಲಾ ಅಶೋಕ ಭೂಮಿಯಲ್ಲಿ ಹಾರಾಡಿ ಶಾಂತಿಯ ಸೂಚಿಸುವೆ, ಓ ಲಲಾ ಜನನಿ ಜನ್ಮಭೂಮಿ ಭರತ ಮಾತೆ, ನಮಗೆ ನೀನೇ ತಾಯಿ ತಂದೆ. ಹಿಂದೂ ಕ್ರೈಸ್ತ ಮುಸಲಿಂ ಬೌದ್ಧ ಜೈನ ಎಲ್ಲ ಒಂದೇ ನಿನ್ನ ಮುಂದೆ. ಜಯ ಭಾರತಾಂಬೆ, ಜಯ ಭಾರತಾಂಬೆ, ಜಯ ಭಾರತಾಂಬೆಗೆ ಜಯ ಜಯ ಜಯವೆನ್ನಿ. ಲಲಾ 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 ಲಲಾ. ಎನ್ನ ಕಣ್ಣೊಳಗಾಡು, ಎನ್ನ ಕಣ್ಣೊಳಗಾಡು, ಎನ್ನಂಗಳದಲ್ಲಿ ಉಸಿರಿರುವ ತನಕ ನೀ ಭಾರತೀಯನೆಂದು ಬೀಗು, ಕೊನೆ ಉಸಿರೆಳೆವಾಗಳು ವಂದೇ ಮಾತರಂ ಎಂದು ಕೂಗು. ವಂದೇ
ಭಾರತಾಂಬೆ ನಿನ್ನ ಜನ್ಮದಿನ. ಸ್ವತಂತ್ರ ಬಾನಿನಲ್ಲಿ ಹಾರಾಡು ರಂಗಿನ ಬಾವು. ಜನವರಿ 26ರಂದು ಆಚರಿಸಲಾಗುವ ಗಣರಾಜ್ಯೋತ್ಸವವನ್ನ ಭಾರತೀಯರ ಪಾಲಿಗೆ ಒಂದು ಮಹತ್ವದ ದಿನ ಅಂತೇಳಿ ಕರೀತಾರೆ. ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಎಷ್ಟು ಸಡಗರ ಸಂಭ್ರಮದಿಂದ ಹಾಗೂ ದೇಶಭಕ್ತಿಯಿಂದ ಆಚರಣೆ ಮಾಡ್ತೀವೋ ಅಷ್ಟೇ ಸಡಗರ ಸಂಭ್ರಮದಿಂದ ಹಾಗೂ ದೇಶಭಕ್ತಿಯಿಂದ ನಮ್ಮ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತೀವಿ. ಸ್ವತಂತ್ರ ಬಾನಿನಲ್ಲಿ ಹಾರಾಡು ರಂಗಿನ ಬಾವುಟವೇ. ಓ ಲಲಾ 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 ಲಲಾ. ಅಶೋಕ ಭೂಮಿಯಲ್ಲಿ ಹಾರಾಡಿ ಶಾಂತಿಯ ಸೂಚಿಸುವೆ. ಓ ಲಲಾ 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 ಲಲಾ. ಜನನಿ ಜನ್ಮಭೂಮಿ ಭರತ ಮಾತೆ, ನಮಗೆ ನೀನೇ ತಾಯಿ ತಂದೆ. ಹಿಂದೂ ಕ್ರೈಸ್ತ ಮುಸಲಿಂ ಬೌದ್ಧ ಜೈನ ಎಲ್ಲ ಒಂದೇ ನಿನ್ನ ಮುಂದೆ.